ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 28,098 ಕಿಲೋಮೀಟ್ರ್ ಆಗಿದೆ ನೋಡ್ಬೋದು. ಇವಾಗ ಸ್ಲಾಟು ಬುಕ್ ಮಾಡ್ಕೊಂಡಿದ್ದೀನಿ, ಇನ್ನೂ ಒಂದು ನಿಮಿಷ ಐತೆ ಆಲ್ಮೋಸ್ಟು. ನೋಡೋಣ ಎಷ್ಟೆಷ್ಟು ಆರ್ಡ್ರ್ ಓಡಿಸ್ತಾನೆ ಇವತ್ತು. ದಸರಾ ಎಲ್ಲರಿಗೂ ಹ್ಯಾಪಿ ದಸರಾ. ಬರ್ರಿ ನೋಡೋಣ ಎಷ್ಟೆಷ್ಟು ಅರ್ನಿಂಗ್ಸ್ ಆಗುತ್ತೆ, ಏನೇನಾಗುತ್ತೆ ಗೊತ್ತಿಲ್ಲ ಇವತ್ತಿಂದು. ಎಷ್ಟೆಷ್ಟು ಓಡಿಸ್ತಾನೆ ಅಂದರೆ ಇವಾಗ ಸದ್ಯಕ್ಕೆ 35 ರೂಪಾಯಿ ಇದೆ. ಅದಾದಮೇಲೆ 7ರಿಂದ 8 ಗಂಟೆವರೆಗೂ ಎಷ್ಟಪ್ಪ ಇದೆ ಅಂದರೆ 40 ರೂಪಾಯಿ ಇರೋದು. ಡ್ಯೂಟಿ ಲಾಗಿನ್ ಆಗಿಬಿಡೋಣ. ಮಧ್ಯಾಹ್ನ ಫ್ಲಾಟ್ ಸರ್ಜ್ ಇರೋದು ಎಷ್ಟಪ್ಪ ಅಂದರೆ 30, 35. ಅದಾದಮೇಲೆ ನಾರ್ಮಲ್ ಸರ್ಜ್ ಇದೆ. ಜೈ ಆಂಜನೇಯ, ಓಂ ನಮಃ ಶಿವಾಯ. ನೋಡೋಣ ಎಷ್ಟು ಆರ್ಡ್ರ್ ಕೊಡ್ತಾನೆ, ಎಲ್ಲೆಲ್ಲಿ ಓಡಿಸ್ತಾನೆ ಗೊತ್ತಿಲ್ಲ. ಇವತ್ತು ಬುಧವಾರ, ಡೇಟ್ ಬಂದುಬಿಟ್ಟು ಅಕ್ಟೋಬರ್ 1. ನೋಡೋಣ ಎಷ್ಟೆಷ್ಟು ಆರ್ಡ್ರ್ ಓಡಿಸ್ತಾನೆ ಏನಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಎಷ್ಟಾಗುತ್ತೆ ಓಡಿಸ್ಕೋತ ಹೋಗೋಣ. ನಾಳೆ ಬೇರೆ ಯಾವುದೋ ಕಾಂತಾರ ಚಾಪ್ಟರ್ 1 ಪಿಕ್ಚರ್ ಬೇರೆ ರಿಲೀಸ್ ಐತೆ. ಏನು ಮಾಡೋದಂತ ಗೊತ್ತಾಗ್ತಲ್ಲ. ನೋಡೋಣ, ಇವತ್ತು ಕೆಲಸ ಮಾಡೋಣ. ನಾಳೆ ಬೇಕಾದ್ರೆ ರಜಾ ಹಾಕೋಣ. ಏನಾಗುತ್ತೆ ಗೊತ್ತಿಲ್ಲ ನಾಳೆದು. ಇವತ್ತು ಸಂಜೆ 35 ರೂಪಾಯಿ ಇದೆ, ಮಧ್ಯಾಹ್ನ 30 ರೂಪಾಯಿ ಇರೋದು. ಇವಾಗ ಸದ್ಯಕ್ಕೆ 35. ಆಮೇಲೆ 7ರಿಂದ ಎಷ್ಟಪ್ಪ ಇದೆ ಅಂದರೆ 40 ರೂಪಾಯಿ ಇರೋದು. ಅದಾದಮೇಲೆ 8ರಿಂದ 9, 10 ಗಂಟೆವರೆಗೂ 20 ರೂಪಾಯಿ ಇರೋದು. 10ರಿಂದ 11, 12 ಗಂಟೆವರೆಗೂ 10 ರೂಪಾಯಿ ಫ್ಲಾಟ್ ಸರ್ಜ್ ಐತೆ. ಆದರೆ ಒಂದೊಂದು ಝೋನಲ್ಲಿ ಒಂದೊಂದು ಥರ ಅಲ್ಲ. ನಂದು ಮೇನ್ ಝೋನ್ ಅಲ್ವಾ, ಯಾವುದು ಸಂಜಯನಗರ, ನ್ಯೂ ಬೇಲ್ ರೋಡ್, RT ನಗರ, ಆ ಝೋನಲ್ಲಿ ಅಷ್ಟು ಮೆಸೇಜ್ ತೋರಿಸೋಣೆ. ಆದರೆ ಈ ಝೋನಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಈ ಕಡೆ ಬಂದಾಗಲೇ ಗೊತ್ತಾಗೋದು ಮತ್ತೆ. ಇವಾಗ ಇಲ್ಲೇ ನಮ್ಮ ಇದ್ರ ಕಡೆ ಇರ್ತೀನಿ. ಯಾವುದು ಕೊಟ್ಟ ಆರ್ಡ್ರು, ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧ ಇದ್ದ ಮೊದಲನೇ ಆರ್ಡ್ರು 59 ರೂಪಾಯಿ. ಫುಡ್ ರೆಡಿ ಇಲ್ಲ, ಬೇಗ ಹೋಗೋಣ. ನೋಡಿ ಫಸ್ಟ್ನೇ ಆರ್ಡ್ರ್ ರೆಡಿ ಬಂದಿದೆ ಅಣ್ಣ. 8473 ಮಿನಿ ಟೀ 4, ವಡಾ 1, ಇಡ್ಲಿ ಒಂದೊಂದು ಪೀಸದು 4 ರೆಡಿ ಇದೆ. ಮಿನಿ ಟೀ 4 ಕೊಡಿ, ವಡಾ 1, ಇಡ್ಲಿ ಒಂದೊಂದು ಪೀಸದು 4 ಪ್ಲೇಟು. ಹಾಂ ಏನು ಇಡ್ಲಿನಾ? ಇಡ್ಲಿ ಒಂದೊಂದು ಪೀಸದು 4 ಇದೆ, ಒಂದೊಂದು ಪೀಸದು ಇರೋದು. ಡ್ರಾಪು ಎಲ್ಲಪ್ಪ ಅಂದರೆ ಇಲ್ಲೇ ಇದ್ರ ಹತ್ರ ತಿಂಡ್ಲು ಕಡೆ ಇರೋದು. ಬರ್ರಿ ಹೋಗೋಣ. ಇದು ಪಿಕಪ್ ಆದಮೇಲೆ ಸಿಗ್ತೀನಿ. 6356 ಇದೇನಾ? ಬರ್ರಿ, 2ನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಎಷ್ಟು? 7:30 ಗಂಟೆಗೆ. LNT 15 ಟವರ್. ಮಗನ ನಡ್ಕೊಂಡೇ ಹೋಗ್ಬೇಕು ಬ್ರೋ. ಅಲ್ಲಿ ಇವಾಗ ನಡ್ಕೊಂಡು ಅಲ್ಲಿ ಗಾಡಿ ಸೈಡ್ ಪಾರ್ಕ್ ಮಾಡಿಬಿಟ್ಟು. ನಿಮ್ದಲ್ಲಿ ಜಾಳಗಳಿನಾ? ಹೌದಾ? ನೋಡಿ ಸರಿ ಆಯ್ತು, ಆರಾಮಾಗಿ ಹೊಡೀರಿ ಅಣ್ಣ. ಇರಿ, 2ನೇ ಆರ್ಡ್ರು. ಫಸ್ಟ್ನೇ ಆರ್ಡ್ರು ಕೆಫೆ ಪ್ರಸಿದ್ಧಿಯಿಂದ ಪಿಕಪ್ ಡ್ರಾಪ್ ಆಯಿತು. ಇವಾಗ ಟವರು 15ಕ್ಕೆ ಹೋಗೋಣ. ಜೈ ಆಂಜನೇಯ, ಓಂ ನಮಃ ಶಿವಾಯ. ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇದ್ರಿಗೂ ಸ್ನೇಹಿತರೆ 3 ಆರ್ಡ್ರ್ ಹೊಡ್ತಿದ್ದೀನಿ. ಆಲ್ಮೋಸ್ಟ್ 212 ರೂಪಾಯಿಗಿದೆ. ಇವಾಗ ಉಡುಪಿ ಗಾರ್ಡನ್ ಜಕ್ಕೂರಿಂದ ಎಲ್ಲಪ್ಪ ಕೊಟ್ಟಿರೋದು ಆರ್ಡ್ರ್ ಅಂದರೆ ಇಲ್ಲೇ KSR ಕೋಲ್ಡೇನಿಯಾ ಅಪಾರ್ಟ್ಮೆಂಟಿಗೆ ಬಿದ್ದಿರೋದು. ಒಂದು ಕಾಫಿ, ಒಂದು ಇಡ್ಲಿ, ವಡ ಐತೆ. ಬನ್ನಿರಿ, 4ನೇ ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡ್ಕೊ. ಇವಾಗ ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು 9:37 ಆಗಿದೆ. ಆಲ್ಮೋಸ್ಟ್ 9 ಆರ್ಡ್ರ್ ಹೊಡ್ತಿದ್ದೀನಿ. 510 ಅರ್ನಿಂಗ್ಸ್ ಆಗಿದೆ. ಹಂಗೋ ಬ್ಯಾಕ್ ಟು ಬ್ಯಾಕ್ ಇವಾಗ ಕೊಡ್ತಾವನೆ ಆರ್ಡ್ರು. ಆನಂದ್ ಸ್ವೀಟ್ಸಿಂದ ಇಲ್ಲಿ ಇನ್ಸ್ಟಾಮಾರ್ಟ್ ಕುಡಿಗಳಿ ಅಂತ ಇದ್ರೆ ಬಿದ್ದಿರೋದು. ನೋಡ್ರಿ, ಅವಾಗ ಒಂಚೂರು ಒಂದು ವಿಡಿಯೋ ಮಾಡಿ ಹಾಕಿದ್ದಕ್ಕೆ ಎಷ್ಟು ಕ್ಲೀನ್ ಮಾಡಿಟ್ಟವ್ರೆ. ಪರವಾಗಿಲ್ಲ, ಚೆನ್ನಾಗಿ ಮಾಡವ್ರೆ, ಶಬಾಷ್. 0657 ಕೊಡಿ ಅಣ್ಣ. 0657 ಆರ್ಡ್ರ್ ರೆಡಿ. ಆನಂದ್ ಸ್ವೀಟು ರೆಡಿ ಆಯಿತು. ಆರ್ಡ್ರು ಪಿಕಪ್ಪು ಆಯಿತು. ಬರ್ರಿ ಮತ್ತೆ ಇಲ್ಲೇ ಸಾಕರ್ ನಗರ. ಸ್ನೇಹಿತರು ಇವಾಗ ಮೂಳ್ಬಾಗಿಲು ದೋಸೆ ಪಾಯಿಂಟಲ್ಲಿ ಇದ್ದೀನಿ. ಹ್ಯಾಪಿ ದಸರಾ ಬ್ರೋ. ಏನು ಸಮಾಚಾರ? ಫುಲ್ ಜೋರಾ? ಏನು ಫುಲ್ ಜೋರ ಅಂದೆ ಅಣ್ಣ? ಇದು ರೆಡಿ ಇದೆ ನೋಡಿ, 0635 ಅಣ್ಣ. ಇದು 0635 ರೆಡಿ ಇದೆ ನೋಡಿ ಅಲ್ಲಿ. ಕೊಡಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಮತ್ತೇನೇನು ಸಮಾಚಾರ? ಎಷ್ಟು ಹೊಡೆದ್ರೆ? ಇಲ್ಲ, ಎಷ್ಟು ಹೊಡೆದ್ರಿ? ಓ, 2 ಆರ್ಡ್ರು. ಪರವಾಗಿಲ್ಲಲ್ಲ. ಎಷ್ಟು ಅವರಿಂದ ಮಾಡ್ತಾಯಿದ್ದೀರಾ? ಹಾಂ, 700 ರೂಪಾಯಿ ಆಯಿತು. ನಿಮ್ಗೆ ಎಷ್ಟಿದೆ? 30 ರೂಪಾಯಿ, 35 ರೂಪಾಯಿ ಆಯಿತು ನಮ್ಗೆ. ಇವಾಗ 20 ರೂಪಾಯಿ ಕೊಟ್ಟಾನೆ. 10 ರೂಪಾಯಿ ಮೆಸೇಜ್ ಸೆಂಟ್ರ್ ತೋರಿಸಿದ. ಪರವಾಗಿಲ್ಲ, 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಾನೆ. ನಮ್ಮ ಮೆಸೇಜ್ ಸೆಂಟ್ರಲ್ಲೂ ಬ್ರೇಕ್ಫಾಸ್ಟು 10 ರೂಪಾಯಿ ತೋರಿಸವಣೆ. ಏನು ನೋಡಿ, ಬ್ರೇಕ್ಫಾಸ್ಟ್ ಸರ್ಜು 11 ಗಂಟೆವರೆಗೆ 20 ರೂಪಾಯಿ ಆಯ್ತಾನಾ? ನಂದು ಆ ಝೋನ್ ಅಲ್ವಾ, ಮೇನ್ ಝೋನ್ ನಂದು, ಅದಕ್ಕೆ. ಸರಿ ಬರೋಣ. ಸರಿ ಅಣ್ಣಂದ್ರೆ ನಾನು 10 ಗಂಟೆ ಹತ್ತಿರೋದು. ಸರಿ ಬರ್ರಿ. ಮೂಳ್ಬಾಗಿಲು ಪಾಯಿಂಟಿಂದ ಇದನ್ನು ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ 14 ಆರ್ಡ್ರ್ ಹೊಡೆದಿದ್ದೀನಿ. ಇದು ಬಿದ್ದಿರೋದು ಇವಾಗ 15ನೇ ಆರ್ಡ್ರು. ಬ್ಯಾಕ್ ಟು ಬ್ಯಾಕ್ ಕೊಡ್ತಾವಣೆ.
ಇವಾಗಂತೂ ಕೊಡ್ತಾವಣೆ, ಆದರೆ ಮಧ್ಯಾಹ್ನ ಹೆಂಗೆ ಓಡಿಸ್ತಾನೆ ಅಂತ ಗೊತ್ತಾಗಲ್ಲವಲ್ಲ, ಅದಕ್ಕೆ ಸದ್ಯಕ್ಕಂತೂ ನಾಯಿ ಹೊಡೆದಂಗೆ ಓಡಿಸ್ತಾನೆ. ಇನ್ನೂ ಟಿಫನು ಮಾಡಿಲ್ಲ, ಏನೂ ಮಾಡಿಲ್ಲ. ಆಲ್ಮೋಸ್ಟು 10:30 ಆಯಿತು ಟೈಮಿಂಗ್ಸು. ಪರವಾಗಿಲ್ಲ, ಚೆನ್ನಾಗಿ ಓಡಿಸ್ತಾವಣೆ ಇವತ್ತು, ಏನು ಬಿಗಿ. ಆದರೆ ಆಲ್ಮೋಸ್ಟ್ ಸಕರ್ನಗರ ಝೋನಲ್ಲೇ ಓಡಿಸ್ತಾವಣೆ. ಬೆಳಗ್ಗೆಯಿಂದ ಆ ಕಡೆ ಈ ಕಡೆ ಹಾಕೋಣಲ್ಲ, ಪರವಾಗಿಲ್ಲ. ಯಾವ ಕಡೆ ಆದರೂ ಓಡಿಸ್ಲಿ, ಒಟ್ಟಿನಲ್ಲಿ ಟಾರ್ಗೆಟ್ ಮುಗಿಸ್ಬಿಡ್ಬೇಕು. ಯಾಕಂದರೆ ಸಂಜೆ ಟ್ರಾಫಿಕ್ ಫುಲ್ ಜಾಮು. ಯಾಕಂದರೆ ಎಲ್ಲ ಕಡೆ ಪಲ್ಲಕ್ಕಿ ಉತ್ಸವ ಅದು ಇದು ನಡೀತಾ ಇರುತ್ತೆ, ದಸರಾ ಟೈಮ್ ಅಲ್ವಾ. ಅಲ್ಲಿ ಜೆ ಸಿ ನಗರ ರೋಡ್ ಕಡೆ ಹೋದ್ರೆ ಗೊತ್ತಲ್ವಾ, ಫುಲ್ಲು ಜಾಮ್ ರೋಡು. ಅದಕ್ಕೆ ಬೇಗ ಎಷ್ಟಾಗುತ್ತೆ ಅಷ್ಟು ಟಾರ್ಗೆಟ್ ಹೊಡ್ಕೊಂಡು ಬಿಡೋಣ ಇವಾಗಲೇ. ಸ್ನೇಹಿತರೆ, ಇವಾಗ ಟೈಮಿಂಗ್ಸು ಕರೆಕ್ಟಾಗಿ 12 ಗಂಟೆ ಆಗಿದೆ. ಆಲ್ಮೋಸ್ಟು ಆರ್ಡ್ರಸ್ ಎಷ್ಟಪ್ಪ ಆಗಿದೆ ಅಂದರೆ 18:15 ಆರ್ಡ್ರ್ ಆಗಿದೆ. ಫಸ್ಟ್ ಟಾರ್ಗೆಟ್ಗೆ ಇನ್ನೂ 5 ಆರ್ಡ್ರ್ ಹೊಡಿಬೇಕು. ಎಷ್ಟು ಓಡಿಸ್ತಾನೆ ಸಂಜೆವರೆಗೂ, 3 ಗಂಟೆ 4 ಗಂಟೆವರೆಗೂ. ಆಮೇಲೆ ಅರ್ನಿಂಗ್ಸು ಒಂದು 900 ರೂಪಾಯಿ ಆಗಿದೆ. ಪರವಾಗಿಲ್ಲ, ಚೆನ್ನಾಗಿ 5 ಅರ್ನಿಂಗ್ಸು. ಇವಾಗ 30 ರೂಪಾಯಿ ಎಕ್ಸ್ಟ್ರಾ ಮ್ಯಾಕ್ಸ್ ಬೋನಸ್ ಇರೋದು. ಅವ್ರು ಎಷ್ಟು ಓಡಿಸ್ತಾನೋ ಗೊತ್ತಿಲ್ಲ, ಎಷ್ಟಾದರೂ ಓಡಿಸ್ಲಿ, ಬೇಗ ಹೊಡೆಯೋಣ. ಇವಾಗ ಎಲ್ಲಿ ನಮ್ಮ ಏರಿಯಾದಲ್ಲಿ ಇದ್ದೇನೆ, ನಮ್ಮ ಏರಿಯಾ ಹತ್ರನೇ ಕೊಟ್ಟಿದ್ದ. ಇಲ್ಲೇ ಒಂದು 5-10 ನಿಮಿಷ ನಿಂತ್ಕೊಂಡು ಇವಾಗ ಹ್ಞೂ ಅಂತ ಹೋಗೋಣ. ಮತ್ತೆ ಎಲ್ಲಿ BL ಕಡೆನೋ ಎಲ್ಲರೂ ಎಲ್ಲಿ ಕೊಡ್ತಾನೆ ಆರ್ಡರ್ಸ್ ಗೊತ್ತಿಲ್ಲ. ಎಲ್ಲಾದರೂ ಕೊಡಲಿ, ಬೇಗ ಓಡಿಸ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಸ್ವಲ್ಪ. ಯಾಕಂದ್ರೆ ಸಂಜೆ ಗಾಡಿ ಪೂಜೆ ಮಾಡಬೇಕಲ್ವ, ಅದಕ್ಕೆ ನೋಡೋಣ ಇರಿ, ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಸ್ನೇಹಿತರೆ ಟೈಮಿಂಗ್ಸು ಆಲ್ಮೋಸ್ಟು 1 ಗಂಟೆ ಆಗಕ್ಕೆ ಬಂದಿದೆ. ಎಲ್ಲ ಪೌಡ್ರ್ ಕೊಟ್ಟೋಗಿದೆ, ಮಾಲ್ ಆಫ್ ಫಿಶಿಂದ ಕೊಟ್ಟಿರೋದು ಆರ್ಡ್ರು. ನೋಡೋಣ ಬರ್ರಿ. ಇವಾಗ ಪಿಕಪ್ ಫುಡ್ ರೆಡಿ ಐತಲ್ಲ ಗೊತ್ತಿಲ್ಲ. 6070 ಪಂಜಾಬಿ ಗ್ರಿಲ್ 6070. ಹಾಂ, ಏನಾಯಿತು? रेस्टोरेंट को ये दूसरा रेस्टोरेंट है क्या? ಇದ್ಯಾವ್ದು ಪಂಜಾಬಿ ಗ್ರಿಲ್ ಬೇರೆ, ಇದ್ರ ಬೇರೆ ಐತೆ ಅಂತ ಹೇಳ್ತವ್ರೆ. ಫುಡ್ ಪಂಜಾಬಿ ಗ್ರಿಲ್ ನೋಡಿದ್ರೆ ರೆಡಿ ಕೊಟ್ಬಿಟ್ಟವ್ರೆ. ಎಲ್ಲಿಂದ ಬಂದೆ ಗೊತ್ತಾ? ಜಕ್ಕೂರಿಂದ ಬಂದಿದ್ದೀನಿ, ಆ ಕಡೆಯಿಂದ. ನೋಡಿದ್ರೆ ಈ ಮೇಡಮ್ ಫೋನ್ ಮಾಡಿ ಅಂತ ಹೇಳ್ತಾರೆ. ಕಾಲೇ ಪಿಕ್ ಮಾಡ್ತಾರಲ್ಲ, ಎಷ್ಟೊತ್ತಾಯಿತು? ಬೇಗ ಪಿಕ್ ಮಾಡ್ರು ಇರಿ, ಸಿಗ್ತೀನಿ ಮತ್ತೆ ಆಮೇಲೆ. ಎಲ್ಲಿ ನೋಡಿ ಸ್ನೇಹಿತರೆ, ಅಣ್ಣ ಇದು ಯಾವುದು ಸ್ಟ್ರೀಟ್ ಫುಡ್ ಪಂಜಾಬ್ ಗ್ರಿಲ್ है क्या? 6070 ಪಂಜಾಬ್ ಗ್ರಿಲ್ ಕಾಯಿ ಕ್ಯಾ? ಹಾಂ, ರಾಜಧಾನಿ ಇರೋದು ಇವ್ರದ್ದು. ಇನ್ನೂ ರಾಜಧಾನಿದವ್ರು ನೋಡಿ ಒಟ್ಟಿಗೆ ತೊಗೊಂಬರ್ತಾರೆ ಇವರು. ನಮ್ದು ಇನ್ನೂ ಬರ್ತಾಯಿಲ್ಲ. ಬಡ್ಡೆ ಮಕ್ಕಳು ಎಷ್ಟೊತ್ತೈತೆ ಕಾಲ್ ಮಾಡಿಬಿಟ್ಟಿದ್ದೀನಿ. ಇರಿ ಮತ್ತೊಮ್ಮೆ ಕಾಲ್ ಮಾಡ್ತೀನಿ. 5 ನಿಮಿಷ ಮೇಲಾಯ್ತು, ಇನ್ನೂ ಕೊಡ್ತಾನೆ ಇಲ್ಲ. ಅದು ದರಿದ್ರ ಮಕ್ಕಳು ಏನಂತಾರೆ ನೋಡೋಣ ಇರಿ. ಇದೇ ನೋಡಿ ರೆಸ್ಟೋರೆಂಟ್ ಹೆಸರು, ಇದು ಇದೆ ನೋಡಿ, ಸ್ಟ್ರೀಟ್ ಫುಡ್ ಬೈ ಪಂಜಾಬ್ ಗ್ರಿಲ್ಲು. ಇವ್ರಿಗೊಬ್ರಿಗೂ ಕನ್ನಡನೂ ಬರೋಲ್ಲ, ಸರಿಯಾಗಿದನೂ ಬರೋಲ್ಲ ಅಂತ ನನ್ನ ಮಕ್ಳು ಇಟ್ಕೊಂಡ್ಬಿಟ್ಟವ್ರೆ. ಎಷ್ಟೊತ್ತು ಮಾಡ್ತಾರೋ ಬರೋಕ್ಕೆ. ಕಾಲೇ ಪಿಕ್ ಮಾಡ್ತಾಯಿಲ್ಲ ನೋಡಿ, ಸೊಳೆ ಮಕ್ಕಳು. ಓದು ದರಿದ್ರ ಮಣ್ಣನ ಮಕ್ಕಳು ಅಂದರೆ ಇದ್ಯಾವ ಪಂಜಾಬಿ ಗ್ರಿಲ್, ಸ್ಟ್ರೀಟ್ ಫುಡ್ಸ್ ಪಂಜಾಬಿ ಗ್ರಿಲ್ಸ್ ಅಂತೆ. ಆಲ್ಮೋಸ್ಟ್ 3-4 ಎಷ್ಟು ನಾನು ಎಲ್ಲಿ ಜಕ್ಕೂರಲ್ಲಿ ಇದ್ದಾಗಲೇ ಫುಡ್ ರೆಡಿ ಕೊಟ್ಟಿದ್ರು. ಇನ್ನೂ ಬರ್ತಾವಣ ಇದ್ದೇನೆ. 5 ನಿಮಿಷ ಮೇಲಾಯ್ತು ಇವಾಗ ನಾನು ಬಂದುಬಿಟ್ಟು. ಇವಾಗಾದ್ರೂ ಇನ್ನೂ ಇವ್ರಿಗೆ ರೆಸ್ಪಾನ್ಸ್ ಇಲ್ಲ. ಏನು ಇದನ್ನೇ ಇಲ್ವಾ? ಇರಿ ಬರಲಿ, ಅವ್ನು ಬಂದ ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಟ್ಟು ವೀಡಿಯೋ ಮಾಡೋಣ. 15 मिनट हो गया रेडी करके, क्या झक मारने के लिए रेडी देते? आधा घंटे से रेडी नीचे खड़ा हूँ मैं. 10 मिनट कितना बार कॉल किया हूँ, देखो इधर. वो बोलता है 10 मिनट कितना बार कॉल किया हूँ मैं? 4 किलोमीटर से आया हूँ मैं, फिर भी रेडी ना. ऊपर 3 किलोमीटर से आने के लिए इतना घंटा लगता है तुमको? नहीं, फूड रेडी क्यों करते हो? कोई झक मारने के लिए करते हैं? बताओ, हमारा टाइम वेस्ट होता है ना आधा घंटे से. क्या डिलीवर बॉय का झक मारने के लिए आता है इधर? अच्छे से फूड रेडी नहीं देने का, नहीं तो क्या? कितना बार बोला है सभी लोग को? सभी मॉल में शायद सभी रेस्टोरेंट आपके बाहर भी रेस्टोरेंट है ना, वैसा करते हैं क्या? ನಿಮಗೆ ಹೇಳೋರು ಕೇಳೋರು ಯಾರಿಲ್ಲ. ನನ್ನ ಮಕ್ಕಳಿಗೆ ಓದಿ ಹೆಂಗೆ ಹೋಗ್ಬೇಕಾದ್ರೆ ರೆಡಿ ಕೊಟ್ಬಿಟ್ಟು, ಇಲ್ಲ ನಾನು ಅರ್ಧ ಗಂಟೆಯಿಂದ ವೇಟ್ ಮಾಡಿಕೊಡ್ತಾ ಇದ್ದೀನಿ ಇಲ್ಲಿ. ಸರಿ ಅಣ್ಣ ಬರ್ತೀನಿ. ಸಾರಿ, ಇವಾಗ ತೊಗೊಂಡು ಹೋಗ್ತಾಯಿದ್ದೀನಿ ನೋಡಿ. ಬಡ್ಡಿ ಮಕ್ಕಳು ಅರ್ಧ ಗಂಟೆಯಿಂದ ವೇಟ್ ಮಾಡ್ಸವ್ರೆ. ಕಿತ್ತೋದು ನನ್ನ ಮಕ್ಕಳು ನೋಡಿ. ಇದೇ ಐಡಿನ ಮತ್ತು ಇನ್ನು ಬೇರೆ ಕೊಟ್ಬಿಟ್ಟು ಇದೇ ಐಡಿ ಬಿಡಿ, ಸೇಮ್ ಕರೆಕ್ಟು. ಇಷ್ಟು ಕೊಡೋಕ್ಕೆ ಅರ್ಧ ಗಂಟೆ ಮಾಡ್ತಾನೆ. ಅದು ಮೇಲಿಂದ ಕೆಳಗಡೆ ಬರಬೇಕಲ್ಲ ಅಂತಾನೆ. ನಾನು 4 ಕಿಲೋಮೀಟ್ರಿಂದ ಬಂದಲ್ಲ ಅಂಥ ಟ್ರಾಫಿಕಲ್ಲಿ. ಇವ್ರು ಬಡ್ಡಿ ಮಕ್ಕಳು 4 ಫ್ಲೋರ್ ನಡ್ಕೊಂಡೇ ಬರ್ಬೋದಲ್ಲ. ನಾವು ಒಂದೊಂದು ಏಟಿಗೆ 4 ಫ್ಲೋರ್ ನಡ್ಕೊಂಡೇ ಹೋಗ್ಬಿಡ್ತೀವಿ. ಈ ಬಡ್ಡಿ ಮಕ್ಕಳು ಇಷ್ಟೊತ್ತು ಮಾಡ್ತಾರೆ ತೊಗೊಂಬಿಟ್ಟು ತಂದು ಕೊಡೋಕ್ಕೆ. ಸುಮ್ಮನೆ ಒತ್ಲಾಡ್ಕೋತಿರ್ತಾರೆ ಅಲ್ಲಿ ಹುಡುಗಿಯರ ಜೊತೆ, ಅವ್ರ ಜೊತೆ ಮಾತಾಡ್ಕೊಂಡು. ಆಮೇಲೆ ನಮ್ಮ ತಲೆ ತಿನ್ನೋದಿಲ್ಲ ಇಷ್ಟೊತ್ತವ್ರು ಬಂದುಬಿಟ್ಟು. ಇರಿ ಸಿಗ್ತೀನಿ ಮತ್ತೆ ಆಮೇಲೆ. ಇವಾಗ ಎಲ್ಲರೂ ಹೋಗ್ಬೇಕಲ್ಲ ಅಲ್ಲಿಗೆ ಡ್ರಾಪ್ ಕೊಡೋಕ್ಕೆ.
ಸ್ನೇಹಿತರೆ ಇಷ್ಟು ದಿವಸ ನಂದು ಇದರಲ್ಲಿ ಇಷ್ಟು ಬೇಗ ನಾನು ಇಷ್ಟು ಆರ್ಡ್ರ್ ಹೊಡೆದಿರೋದ್ರೆ ಇದೇ ಫಸ್ಟು. 29ವರೆ ಆರ್ಡ್ರ್ ಹೊಡೆದಿದ್ದೆ. ಟೈಮಿಂಗ್ಸು ನೋಡಿದ್ರೆ 2:47. ಅರ್ನಿಂಗ್ಸು 1000. ಇದೊಂದು ಡೆಲಿವರಿ ಕಂಪ್ಲೀಟ್ ಕೊಡಬೇಕು ಆಲ್ಮೋಸ್ಟು. ಇದೊಂದು ಕೊಟ್ಟರೆ ಇನ್ನು ಬೇಕಾಗಿರುತ್ತೆ ನನಗೆ. ಎಷ್ಟಪ್ಪ ಅಂದರೆ ಒಂದು 5 ಆರ್ಡ್ರ್ ಬೇಕಾಗೋದು ಅನಿಸುತ್ತೆ. ಎಲ್ಲಿ ಅದರ ಕಸ್ಟಮರ್ ಗೊತ್ತಿಲ್ಲ. ನೋಡೋಣ ಯಾರ್ದು ಮನೆ ಅಂತಲೇ ಗೊತ್ತಾಗ್ತಲ್ಲ. ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಕಸ್ಟಮರು. ಫ್ರೆಶ್ ಮನೆಯಿಂದ ಆರ್ಡ್ರ್ ತೊಗೊಂಬಿಟ್ಟು ಬಂದಿದ್ದೀನಿ. ಇಲ್ಲಿ RT ನಗರದಿಂದ ಹೆಬ್ಬಾಳದಲ್ಲಿ. ಎಲ್ಲವ್ರೆ ಕಸ್ಟಮರ್ ಅಂತಲೇ ಗೊತ್ತಾಗ್ತಲ್ಲ. ಯಾವ್ದು ಮನೆ ನಿಮ್ಮದೇನಾ? ಆ ಕಡೆ ಹೋಗ್ಬಿಟ್ಟು ನಿಂತ್ಕೊಂಡವ್ರೆ ಕಸ್ಟಮರು. ಈ ಕಡೆ ಬರ್ತಾರಂದರೆ ತೊಗೊಳ್ಳಿ ಮೇಡಮ್, ವೆಲ್ಕಮ್. 55 ರೂಪಾಯಿ ಕೊಟ್ಟಿದ್ದ. ಇವಾಗ ಮತ್ತೆ ಎಲ್ಲಿ ಕೊಡ್ತಾ ನೋಡೋಣ. ಆಲ್ಮೋಸ್ಟ್ ಇವಾಗ ಒಂದೇ ಒಂದು ಆರ್ಡ್ರ್ ಹಿಡಿತೀನಿ. ಸಂಜೆ ಒಂದು 4 ಆರ್ಡ್ರ್ ಬೇಕಾಗುತ್ತೆ ಅನಿಸುತ್ತೆ. ಎಲ್ಲರೂ ಇಲ್ಲಿಂದ ಯಾವ್ದಾದ್ರು ಸಹಕಾರ ನಗರ ಕೊಟ್ಟರೆ ಅರ್ಧ ಆರ್ಡ್ರ್ ಬೇರೆ ಪೆಂಡಿಂಗ್ ಐತಲ್ಲ. ನೋಡೋಣ ಯಾವ್ದಾರು ಒಂದು ಕೊಟ್ಟರೆ ಬೆಸ್ಟು. ಆ ಕಡೆ ಕೊಟ್ಟೆ ಬಿಟ್ಟ. ಎಲ್ಲಿ ಕೊಟ್ಟ? 66 ರೂಪಾಯಿ ಬೆಳ್ಕಣಿಯಿಂದ ಸಂಜೆ ನಗರ ಕಡೆ ಕೊಟ್ಟವನೆ. ಇದನ್ನು ಕೊಟ್ಟು ಆರಾಮಾಗಿ ಟೈಮ್ ಪಾಸ್ ಮಾಡ್ತೀನಿ. ಮತ್ತು ನಿಮಗೆ ಸಂಜೆ ಸಿಗ್ತೀನಿ. ಯಾವ ಕಡೆ ಹೋಗ್ಬೇಕಪ್ಪ ನಾನು? ಇಲ್ಲಿಂದ ಹೋಗ್ಬಿಟ್ಟು ಇದ್ಯಾವುದು ಬೆಂಕಿನ್ಕೋ ಕೇಕ್ ಬಿದ್ದೈತೆ. ಸ್ನೇಹಿತರೆ ಟೈಮಿಂಗ್ಸ್ ಬಂದುಬಿಟ್ಟು 6:56 ಗಂಟೆ ಆಗಿದೆ. ರೈನ್ ಮೋಡ್ ಆನ್ ಆಗಿದೆ. ಯಾಕಂದರೆ ಮಳೆ ಬರ್ತೈತೆ. ಕಾಣ್ತೈತೆಲ್ಲ ಗೊತ್ತಿಲ್ಲ. ಆಚೆ ಕಡೆ ಫುಲ್ ಮಳೆ ಜೋರಾಗಿ ಹೊಡಿತೈತೆ. ಫುಲ್ ಅಂದರೆ ಫುಲ್. ಇವಾಗ ಬೇಕಾಗಿರೋ ನನಗೆ ಟಾರ್ಗೆಟಿಗೆ ಓನ್ಲಿ ಫಾರ್ 4 ಆರ್ಡರ್ಸ್ ಬೇಕು. 31ವರೆ ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಒಂದು 1600 ರೂಪಾಯಿ ಚಿಲ್ಲರಾಗಿದೆ 9 ಅವರಲ್ಲಿ. ಇವಾಗ ಕರೆಕ್ಟಾಗಿ 7 ಗಂಟೆ ಲಾಗಿನ್ ಆಗ್ತೀನಿ. ಇಲ್ಲಿ ನೋಡ್ಬೋದು ಮಳೆ ಕಾಣ್ತೈತಲ್ಲ ಗೊತ್ತಿಲ್ಲ. ನನ್ನ ಪ್ರಕಾರ ಮೇಲ್ಗಡೆ ಚೂರು ಇವಾಗ ಮೋಡ ಮತ್ತೆ ಹೋಗ್ಬಿಟ್ಟೈತೆ. ಮಳೆ ಒಂದು 5-10 ನಿಮಿಷ ಬಂತು. ಸರಿಯಾಗಿ ಜೋರಾಗಿ ಬಂದಿದೆ. ಪರವಾಗಿಲ್ಲ. ಇವಾಗ ಮತ್ತೆ ಡ್ಯೂಟಿ ಲಾಗಿನ್ ಆಗ್ತೀನಿ. ಲಾಸ್ಟಲ್ಲಿ ಸಿಗ್ತೀನಿ. ಮಳೆಯಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಗೋಪುರ ತೆಗೆದಿಟ್ಟಿದ್ದೀನಿ ಅದಕ್ಕೆ. ಇಲ್ಲಿ ನೋಡಿ ಸ್ನೇಹಿತರೆ 2 ಆರ್ಡ್ರ್ ಹೊಡೆದಿರೋದು ಎಷ್ಟು ರೂಪಾಯಿ ಕೊಟ್ಟಿದೆ ಅಂದರೆ ಮಲ್ಟಿ ಆರ್ಡ್ರ್ ಕೊಟ್ಟಿದೆ 168 ರೂಪಾಯಿ. 2 ಆರ್ಡ್ರ್ ಸೇರಿಸ್ಬಿಟ್ಟು ರೈನ್ ಸರ್ಜ್ ಎಲ್ಲ. ಇವಾಗ ಮಳೆಗಳೆಲ್ಲ ಫುಲ್ ಹೋಗ್ಬಿಟ್ಟೈತೆ. ರೈನ್ ಮಾಡೋದು ಏನೂ ಇಲ್ಲ. ನೋಡೋಣ ಮಳೆ ಪೂರ್ತಿ ಅಂದರೆ ಪೂರ್ತಿ ಹೋಗ್ಬಿಟ್ಟೈತಲ್ಲ. ಮಳೆನೇ ಇಲ್ಲ. 5 ನಿಮಿಷ ಎಷ್ಟೊಂದು 10 ನಿಮಿಷ ಬಂದರು. ಮಳೆ ಎಲ್ಲ ಹೋಗ್ಬಿಡುತ್ತೆ ನೋಡಿ. ಈ ಕಡೆ ಮಳೆನೇ ಬಂದಿಲ್ಲ ಆಲ್ಮೋಸ್ಟು. ಸ್ನೇಹಿತರೆ ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 28,291 ಕಿಲೋಮೀಟರ್ ಆಗಿದೆ. ಬೆಳಗ್ಗೆ ಬಂದುಬಿಟ್ಟು 28,098 ಆಗಿತ್ತು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. 28,098 28,098 ನೋಡಿ. 28,098 ಕಿಲೋಮೀಟ್ರು. ಇವಾಗ ಬಂದುಬಿಟ್ಟು 28,291. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 193 ಕಿಲೋಮೀಟ್ರ್ ಆಗಿದೆ. ಸ್ನೇಹಿತರೆ ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟು ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 1969 ಪ್ಲಸ್ 315. ಇಲ್ಲಿ ಗಾಡಿ ಕಿಲೋಮೀಟರ್ಸ್ ಅದು ಎಷ್ಟಾಗಿದೆ ಅಂತ ತೋರಿಸ್ತೀನಿ. 193 ರೂಪಾಯಿ ಗಾಡಿ ಕಿಲೋಮೀಟರ್ಸ್ ಆಗಿರೋದು. ಅರ್ನಿಂಗ್ಸ್ ಎಷ್ಟಪ್ಪ ಅಂತ ಕ್ಯಾಲ್ಕುಲೇಟ್ ಮಾಡೋಣ. 1969 ಪ್ಲಸ್ಸು 315 ಮ್ಯಾಕ್ಸ್ ಬೋನಸ್ಸು ಪ್ಲಸ್ 500 ರೂಪಾಯಿ. ಟೋಟಲ್ 2784 ಕಿಲೋಮೀಟ್ರ್ ಆಗಿದೆ. ಎಷ್ಟಪ್ಪ ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ ಆಲ್ಮೋಸ್ಟು ತೋರಿಸ್ತೀನಿ. ಇದನ್ನು 41 ಆರ್ಡ್ರ್ ಹೊಡೆದಿರೋದು. ಬರೋಲ್ಲ ಚೆನ್ನಾಗಿ ಅರ್ನಿಂಗ್ಸ್ ಆಗಿದೆ ನೋಡಿರಿ. ಇವತ್ತು ನಾನಂತರೂ ದಸರಾ ಹಬ್ಬಕ್ಕೆ ಇಷ್ಟು ಹೊಡೆದಿನಿ. ನೀವು ಎಷ್ಟು ಹೊಡೆದಿರಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.